ಎಂಡ್ ಮಾಡ್ಬೋದು. ಓಕೆ, ಸ್ಟಾರ್ಟ್ ಮಾ ಲೋನಿಕಾ. ಓಂ ಗುರು ಬಸವಲಿಂಗಾಯ ನಮಃ. ಓಂ ಗುರು ಬಸವಲಿಂಗಾಯ ನಮಃ. ಓಂ ಗುರು ಬಸವಲಿಂಗಾಯ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಧ್ಯಾನ ಮೂಲಂ ಗುರುರ್ಮೂರ್ತಿಃ ಪೂಜಾಮೂಲಂ ಗುರುರ್ಪದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುರ್ಕೃಪಾ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಫಸ್ಟ್ ಲೋನಿಕಾಗೆ ಹೇಳ್ಕೊಟ್ಬಿಡಿ. ಕುಂಬಾರ ಮಾಡಿದ ಹಣತೆಗೆ ಕುಂಬಾರ ಮಾಡಿದ ಹಣತೆಗೆ ಕುಂಬಾರ ಮಾಡಿದ ಹಣತೆಗೆ ಕುಂಬಾರ ಮಾಡಿದ ಹಣತೆಗೆ ಗಾಣಿಗ ಗಾಣಿಗ ತಯಾರಿಸಿದ ತಯಾರಿಸಿದ ಗಾಣಿಗ ತಯಾರಿಸಿದ ಗಾಣಿಗ ತಯಾರಿಸಿದ ಎಣ್ಣೆ ಹಾಕಿ ಎಣ್ಣೆ ಹಾಕಿ ರೈತ ಬೆಳೆದ ಭಕ್ತಿಗೆ ರೈತ ಬೆಳೆದ ಭಕ್ತಿಗೆ ಜ್ಯೋತಿ ಮುಟ್ಟಿಸಲು ಜ್ಯೋತಿ ಮುಟ್ಟಿಸಲು ರೈತ ಬೆಳೆದ ಭಕ್ತಿಗೆ ರೈತ ಬೆಳೆದ ಭಕ್ತಿಗೆ ಜ್ಯೋತಿ ಮುಟ್ಟಿಸಲು ಜ್ಯೋತಿ ಮುಟ್ಟಿಸಲು ಕುಲವಿಲ್ಲದ ಬೆಳಕು ಕುಲವಿಲ್ಲದ ಬೆಳಕು ಕುಲವಿಲ್ಲದ ಕುಲವಿಲ್ಲದ ಬೆಳಕು ಬೆಳಕು ನೋಡ ಸೃಷ್ಟಿ ನೋಡ ಸೃಷ್ಟಿ ಗುಹೇಶ್ವರ ಗುಹೇಶ್ವರ ನೋಡ ಸೃಷ್ಟಿ ನೋಡ ಸೃಷ್ಟಿ ಗುಹೇಶ್ವರ ಗುಹೇಶ್ವರ ಕುಂಬಾರ ಮಾಡಿದ ಹಣತೆಗೆ ಕುಂಬಾರ ಮಾಡಿದ ಹಣತೆಗೆ ಗಾಣಿಗ ತಯಾರಿಸಿದ ಗಾಣಿಗ ತಯಾರಿಸಿದ
ಎಣ್ಣೆ ಹಾಕಿ ಎಣ್ಣೆ ಹಾಕಿ ರೈತ ಬೆಳೆದ ಭಕ್ತಿಗೆ ರೈತ ಬೆಳೆದ ಭಕ್ತಿಗೆ ಜ್ಯೋತಿ ಮುಟ್ಟಿಸಲು ಜ್ಯೋತಿ ಮುಟ್ಟಿಸಲು ಕುಲವಿಲ್ಲದ ಬೆಳಕು ಕುಲವಿಲ್ಲದ ಬೆಳಕು ನೋಡ ಸೃಷ್ಟಿ ನೋಡ ಸೃಷ್ಟಿ ಗುಹೇಶ್ವರ ಗುಹೇಶ್ವರ ನೋಡ ಸೃಷ್ಟಿ ಗುಹೇಶ್ವರ ನೋಡ ಸೃಷ್ಟಿ ಗುಹೇಶ್ವರ ಗುಹೇಶ್ವರ ಗುಹೇಶ್ವರ. ವೆರಿ ನೈಸ್ ಲೋನಿಕಾ. Very nice, Lonika. Can you try once complete? ಎಸ್ ಮ್ಯಾಮ್. Okay. ಕುಂಬಾರ ಮಾಡಿದ ಹಣತೆಗೆ ಕುಂಬಾರ ಮಾಡಿದ ಹಣತೆಗೆ ಗಾಣಿಗ ತಯಾರಿಸಿದ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಗಾಣಿಗ ತಯಾರಿಸಿದ ಎಣ್ಣೆ ಹಾಕಿ ರೈತ ಬೆಳೆದ ಭಕ್ತಿಗೆ ರೈತ ಬೆಳೆದ ಭಕ್ತಿಗೆ ರೈತ ಬೆಳೆದ ಭಕ್ತಿಗೆ ರೈತ ಬೆಳೆದ ಭಕ್ತಿಗೆ ಜ್ಯೋತಿ ಮುಟ್ಟಿಸಲು ಕುಲವಿಲ್ಲದ ಬೆಳಕು ಕುಲವಿಲ್ಲದ ಬೆಳಕು ನೋಡ ಸೃಷ್ಟಿ ನೋಡ ಸೃಷ್ಟಿ ಗುಹೇಶ್ವರ Super. ನೋಡ ಸೃಷ್ಟಿ ಗುಹೇಶ್ವರ ನೋಡ ಸೃಷ್ಟಿ ಗುಹೇಶ್ವರ ಗುಹೇಶ್ವರ. ಗುಹೇಶ್ವರ. ವೆರಿ Well ನೈಸ್. done, Lonika. Very nice. ಥ್ಯಾಂಕ್ ಯು. Who will chant next? ಬೇರೆ ಯಾರಾದ್ರೂ ಇದ್ದಾರಾ? ಶ್ರೀಲಕ್ಷ್ಮಿ ಅವರೇ ನೀವೇ ಹೇಳಿ. ಶ್ರೀಲಕ್ಷ್ಮಿ ಅವರೇ ಎಸ್ ಮ್ಯಾಮ್. ಹೇಳಿ, ನೀವೇ ಹೇಳಿ. ಒಂದ್ ನಿಮಿಷ, ಅದು ಅರ್ಧಕ್ಕೆ ಇದಾಗಿದೆ, ರೊಟೇಟ್ ಮಾಡ್ಕೊಳ್ತೀನಿ. ನನಗೆ ಅಷ್ಟು ರಾಗ ಬರಲ್ಲ ಮ್ಯಾಮ್. ಅವ್ರು ಎಲ್ಲರಿಗೂ ಹೇಳ್ಕೊಡ್ತಾರೆ, ಹೇಳಿ. ನಮ್ಗೆ ಬಂದಂಗ ಹೇಳ್ಕೊಡ್ತೀವಿ, ನೀವು ಹಾಡಕ್ ಬರಲ್ಲ ಅಂದ್ರೂ ನಾವು ಹಾಡಿಸ್ತೀವಿ. ಓಕೆ, ಟ್ರೈ ಮಾಡ್ತೀನಿ. ಅವ್ರು ಒಂದೊಂದ್ ಲೈನ್ ಹೇಳ್ಕೊಡ್ತಾರೆ, ರಿಪೀಟ್ ಮಾಡಿ. ದೆನ್ ಯು ಕ್ಯಾನ್ ಟ್ರೈ ಫುಲ್. ಓಕೆ ಮ್ಯಾಮ್. ಓಕೆ. ಕುಂಬಾರ ಮಾಡಿದ ಹಣತೆಗೆ ಕುಂಬಾರ ಮಾಡಿದ ಹಣತೆಗೆ ಕುಂಬಾರ. ಟೂ ಟೈಮಾ ಒನ್ ಟೈಮಾ ರಿಪೀಟ್? ಟೂ ಟೈಮ್ಸ್. ಕುಂಬಾರ ಮಾಡಿದ ಹಣತೆಗೆ ಗಾಣಿಗ ತಯಾರಿಸಿದ ಗಾಣಿಗ ತಯಾರಿಸಿದ ಗಾಣಿಗ ತಯಾರಿಸಿದ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಎಣ್ಣೆ ಹಾಕಿ ರೈತ ಬೆಳೆದ ಭಕ್ತಿಗೆ ರೈತ ಬೆಳೆದ ಭಕ್ತಿಗೆ ರೈತ ಬೆಳೆದ ಭಕ್ತಿಗೆ ಜ್ಯೋತಿ ಮುಟ್ಟಿಸಲು ಜ್ಯೋತಿ ಮುಟ್ಟಿಸಲು ಸಾರಿ ಜ್ಯೋತಿ ಮುಟ್ಟಿಸಲು ಜ್ಯೋತಿ ಮುಟ್ಟಿಸಲು ಕುಲವಿಲ್ಲದ ಬೆಳಕು ಕುಲವಿಲ್ಲದ ಬೆಳಕು ಕುಲವಿಲ್ಲದ
ಬೆಳಕು ನೋಡ ಸೃಷ್ಟಿ ಗುಹೇಶ್ವರ ನೋಡ ಸೃಷ್ಟಿ ಗುಹೇಶ್ವರ ನೋಡ ಸೃಷ್ಟಿ ಗುಹೇಶ್ವರ ಕಂಬಾರ ಮಾಡಿದ ಹಣತೆಗೆ ಗಾಣಿಗ ತಯಾರಿಸಿದ ಎಣ್ಣೆಯ ಹಾಕಿ ರೈತ ಬೆಳೆದ ಭಕ್ತಿಗೆ ಜ್ಯೋತಿ ಮುಟ್ಟಿಸಲು ಕುಲವಿಲ್ಲದ ಬೆಳಕು ಕುಲವಿಲ್ಲದ ಬೆಳಕು ಕುಲವಿಲ್ಲದ ಬೆಳಕು ಕುಲವಿಲ್ಲದ ಬೆಳಕು ನೋಡ ಸೃಷ್ಟಿ ಗುಹೇಶ್ವರ. ಸರಿ ಬಂತ ಮ್ಯಾಮ್? ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಥ್ಯಾಂಕ್ ಯು ಮ್ಯಾಮ್. ಫಸ್ಟ್ ಟೈಮ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಟ್ರೈ ಮಾಡಿದ್ರೆ ಈಗ ನಿಮಗೂ ಬರುತ್ತೆ. ನನಗೂ ಬರೋದಿಲ್ಲ, ಆದ್ರೂ ಟ್ರೈ ಮಾಡ್ತೀನಿ ನೋಡಿ. ಕುಂಬಾರ ಮಾಡಿದ ಹಣತೆಗೆ ಕುಂಬಾರ ಮಾಡಿದ ಹಣತೆಗೆ ಗಾಣಿಗ ತಯಾರಿಸಿದ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಗಾಣಿಗ ತಯಾರಿಸಿದ ಎಣ್ಣೆ ಹಾಕಿ ಎಣ್ಣೆ ಹಾಕಿ ರೈತ ಬೆಳೆದ ಬತ್ತಿಗೆ ಜ್ಯೋತಿ ಮೂಟಿಸಲು ರೈತ ಬೆಳೆದ ಬತ್ತಿಗೆ ಜ್ಯೋತಿ ಮೂಟಿಸಲು ಕುಲವಿಲ್ಲದ ಬೆಳಕು ಕುಲವಿಲ್ಲದ ಬೆಳಕು ನೋಡ ಸೃಷ್ಟಿ ಗುಹೇಶ್ವರ ನೋಡ ಸೃಷ್ಟಿ ಗುಹೇಶ್ವರ. ಥ್ಯಾಂಕ್ ಯು. ಯಾವ್ದಾರ ಲೈನ್ ಮಿಸ್ಟೇಕ್ ಆಯ್ತಾ? ಇಲ್ಲ ಇಲ್ಲ ಕರೆಕ್ಟ್ ಆಗಿ ಬಂತು. ಏನೋ ಸ್ವಲ್ಪ ಟ್ರೈನ್ ಮಾಡಿದೀರಾ ನಮ್ಮನ್ನ. ಇಲ್ಲ ನಾವೇನ್ ಟ್ರೈ ಮಾಡೋದಿಲ್ಲ, ಅದಷ್ಟೇ ಆಗ್ತಾ ಇರುತ್ತೆ ಅಷ್ಟೇ. ಅದೇ ಇವತ್ ಮಕ್ಕಳು ಎಕ್ಸಾಮ್ ಇದೇನೋ ಏನೋ ಅಂತ ಜಾಯ್ನ್ ಆಗಿಲ್ಲ. ನೆನ್ನೆನು ನಾನು ಕಂಬೈನ್ ಕ್ಲಾಸ್ ತಗೊಂಡೆ ಅಲ್ವಾ, ಯಾರು ಬರ್ಲಿಲ್ಲ. ಇನ್ನೊಂದ್ಸಲಿ ನೀವು ಹೇಳ್ಬಿಡಿ, ಅದ್ ರೆಕಾರ್ಡ್ ಆಗುತ್ತೆ. ಒಂದ್ಸಲಿ ಹೇಳ್ತೀನಿ. ಆಮೇಲೆ ನಾನು ನೋಡ್ತೀನಿ, ಯಾರಾದ್ರೂ ಬಂದ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀನಿ. ಕುಂಬಾರ ಮಾಡಿದ ಹಣತಿಗೆ ಕುಂಬಾರ ಮಾಡಿದ ಹಣತಿಗೆ ಗಾಣಿಗ ತಯಾರಿಸಿದ ಎಣ್ಣೆ ಹಾಕಿ ರೈತ ಬೆಳೆದ ಭಕ್ತಿಗೆ ಜ್ಯೋತಿ ಮುಟ್ಟಿಸಲು ಕುಲವಿಲ್ಲದ ಬೆಳಕು ನೋಡ ಸೃಷ್ಟಿ ಗುಹೇಶ್ವರ ನೋಡ ಸೃಷ್ಟಿ ಗುಹೇಶ್ವರ. ಥ್ಯಾಂಕ್ ಯು ವೈಷ್ಣವಿಜಿ. ಇಲ್ಲಿ ಕುಂಬಾರ ಮಾಡಿದ ಹಣತೆಗೆ, ಇದನ್ನ ಲೋನಿಕಾ ಸ್ವಲ್ಪ ಅರ್ಥ ಹೇಳೋದಕ್ ಪ್ರಯತ್ನ ಮಾಡ್ತೀಯಮ್ಮ. ಲೋನಿಕಾ? Yes, ma'am. ಅರ್ಥ ಮಾಡಿ ಹೇಳಿ ನೋಡೋಣ. ಇದು ಕೇಳಿಸ್ಕೊಂಡಿದ್ಯಲ್ವಾ? ಹಾ ಮ್ಯಾಮ್. ವಚನ ಎಕ್ಸ್ಪ್ಲನೇಷನ್ ಟ್ರೈ ಮಾಡು. ಹಾ ಮ್ಯಾಮ್. ಓಕೆ ಮ್ಯಾಮ್, ಕುಂಬಾರ ಮಾಡಿದ ಹಣತೆಗೆ ಅಂದ್ರೆ ಪಾಟ್ಸ್ ಮಾಡೋರು, ದೀಪ ಮಾಡೋರು, ಅಂದ್ರೆ ಮಣ್ಣಿಂದು ಐಟಮ್ಸ್ ಮಾಡೋರು. ನೆಕ್ಸ್ಟ್
ಕರೆಕ್ಟ್. ಮ್ಯಾಮ್ ಗಾಣಿಗ ತಯಾರಿಸಿದ ಎಣ್ಣೆ ಹಾಕಿ ಅಂದ್ರೆ ಹ್ಮ್ ಮ್ಯಾಮ್ ಆಯಿಲ್ ಸೀಡ್ಸ್ ಇಂದ ಆಯಿಲ್ ನ ತೆಗಿಯೋನ್ನ ಗಾಣಿಗ ಅಂತಾರೆ ಮ್ಯಾಮ್. ಹೌದು, ಗುಡ್. ಅವರೊಂದು ಎಣ್ಣೆಯನ್ನ ಮಾಡುವಂತ ಮರದ ಒಂದು ಇದನ್ನ ಇಟ್ಕೊಂಡಿರ್ತಾರೆ, ಯಾರು? ಗಾಣಿಗರು. ಆ ಮರದ ಒಂದು ಇದರಲ್ಲಿ ಸೀಡ್ಸ್ ಹಾಕಿದಾಗ ಅದನ್ನ ಒಂದು ಆಕ್ಸ್ಗೆ ಕಟ್ಬಿಟ್ಟು ಸುತ್ತಿಸ್ತಾರೆ. ಅವಾಗ ಅದು ಸುತ್ತುತ್ತಾ ಏನಾಗುತ್ತೆ, ಮಷಿನ್ ತರ ವರ್ಕ್ ಆಗಿ ಅದರಿಂದ ಎಣ್ಣೆ ಪ್ರಾಡಕ್ಟ್ ಆಗುತ್ತೆ. ದಟ್ ಈಸ್ ಗಾಣಿಗ ತಯಾರಿಸಿದ ಎಣ್ಣೆ. ಓಕೆನಾ? ಮ್ಯಾಮ್ ನಮ್ಮ ಊರಲ್ಲಿ ನಾವ್ ಆಟ ಆಡಕ್ ಹೋದಾಗ ನಾವೆಲ್ಲರೂ ನೋಡ್ತೀವಿ ಮ್ಯಾಮ್. ವೆರಿ ಗುಡ್. ಯಾವ ಊರ್ ನಿಮ್ದು? ಮ್ಯಾಮ್ ಕಲ್ಯಾಣದುರ್ಗ. ಅಂದ್ರೆ ಹಳ್ಳಿಗಳಲ್ಲಿ ಹೋದಾಗ ಇದೆಲ್ಲ ಅಬ್ಸರ್ವ್ ಮಾಡ್ಬೇಕು ನೀವು. ಓಕೆನಾ? ನೆಕ್ಸ್ಟ್ ಲೈನ್ ಅಲ್ಲಿ ಏನಿದೆ? ರೈತ ಬೆಳೆದ ಬತ್ತಿಗೆ ಜ್ಯೋತಿ ಮುಟ್ಟಿಸಲು. ರೈತ ಬತ್ತಿನ ಹೇಗ್ ಬೆಳಿತಾನೆ ನೋಡಿದೀರಾ? ಬತ್ತಿ ಬೆಳೀತಾರ? ಬತ್ತಿ ಹೇಗ್ ಮಾಡ್ತೀವಿ ನಾವು? ಕಾಟನ್ ಇಂದ ಮಾಡ್ತೀವಲ್ವಾ? ಹಾ ಮ್ಯಾಮ್. ಸೊ ಕಾಟನ್ ಎಲ್ಲಿಂದ ಬರುತ್ತೆ? ಮ್ಯಾಮ್ ಕಾಟನ್ ಪ್ಲಾಂಟ್. ಅದು ಯಾರು ಮಾಡೋದು? ಯಾರು ಬೆಳೀತಾರೆ ಅದನ್ನ? ಮ್ಯಾಮ್ ರೈತ. ಸೊ ರೈತರು ಬೆಳೆದ ಬತ್ತಿಗೆ ಅಂದ್ರೆ ಅದರ ಅರ್ಥ ಏನು? ರೈತ ಕಾಟನ್ ಬೆಳೀತಾರೆ, ಕಾಟನ್ ಅನ್ನ ಬಿಡಿಸಿ ಅದರದೆಲ್ಲ ಸ್ವಚ್ಛ ಮಾಡಿ, ಯಾಕಂದ್ರೆ ಹಾಗೆ ಇರಲ್ಲ, ಅದು ತಂದಾಗ ವೈಟ್ ಆಗಿ ಇರಲ್ಲ, ಅದರಲ್ಲಿ ಕಸ ಎಲ್ಲ ಸೇರ್ಕೊಂಡಿರುತ್ತೆ. ಅದನ್ನೆಲ್ಲ ನೀಟಾಗಿ ತೆಗೆದು ಮನೆಗೆ ತಗೊಂಬಂದು ಕ್ಲೀನ್ ಮಾಡಿ ನಾವು ಬತ್ತಿ ಮಾಡ್ತೀವಿ. ಬತ್ತಿ ಮಾಡಿದಾಗ ಅದನ್ನ ಹೇಗೆ ಯೂಸ್ ಮಾಡ್ತೀವಿ? ದೀಪಕ್ಕೆ 2 ಬತ್ತಿ ಜೋಡಿಸಿರ್ತೀವಿ. 2 ಬತ್ತಿ ಜೋಡಿಸಿ ಎಣ್ಣೆ ಹಾಕಿದಾಗ ಮಾತ್ರ ನಾವು ಜ್ಯೋತಿ ಮುಟ್ಸಕ್ ಸಾಧ್ಯ, ಅಂದ್ರೆ ದೀಪ ಹಚ್ಚಕ್ ಸಾಧ್ಯ. ಎಷ್ಟು ಪ್ರೊಸೆಸ್ ಇದೆ ಅಲ್ವಾ? ಇದೆಲ್ಲಾ ಮಾಡಿದ ಮೇಲೆನು ಕುಲವಿಲ್ಲದ ಬೆಳಕು ಅಂತ ಯಾಕೆ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು? ಕುಲವಿಲ್ಲದ ಬೆಳಕು ಅಂತ ಹೇಳ್ತಾರೆ ಯಾಕೆ ಅಂದ್ರೆ, ಇವಾಗ ನಾವು ಏನ್ ಮಾಡ್ಕೊಂಡಿದೀವಿ, ಸೂರ್ಯ ಬೆಳಕು ಕೊಡ್ತಾನಲ್ವಾ ನಮ್ಗೆ. ಸೂರ್ಯ ಬೆಳಕು ಕೊಡುವಾಗ ನಮ್ಗೆ ಜಾತಿ ನೋಡ್ಕೊಂಡು ಕೊಡ್ತಾನೆ ಸೂರ್ಯ. ಇವರು ಇವರು ಬ್ರಾಹ್ಮಿನ್ಸು, ಇವರು ಹಿಂದೂಸು, ಇವರು SC ST ಅಂತ ಆತರ ನೋಡ್ಬಿಟ್ಟು ಕೊಡ್ತಾನ ಬೆಳಕನ್ನ? ಇಲ್ಲ ತಾನೆ, ಎಲ್ಲರಿಗೂ ಒಂದೇ ತರ ಬೆಳಕು ಕೊಡ್ತಾನೆ. ಹಾಗೇನೆ ನಾವು ಯಾವುದರಿಂದ ಮಾಡಿದ್ರು, ಕುಂಬಾರ ಮಾಡಿದ ಹಣತೆಯಿಂದ ಆದ್ರೂ ಸರಿ, ಗಾಣಿಗ ತಯಾರಿಸಿದ ಎಣ್ಣೆಯನ್ನ ಯೂಸ್ ಮಾಡಿದ್ರು ಸರಿ, ರೈತ ಬೆಳೆದಿರೋ ಹತ್ತಿಯಿಂದ ಬತ್ತಿ ಮಾಡಿದ್ರು ಸರಿ, ಎಲ್ಲರೂ ಸೇರಿ, ಅಂದ್ರೆ ಯಾರು ಇಲ್ಲಿ ಬೇರೆ ಬೇರೆ ಅಲ್ಲ, ಪ್ರತಿಯೊಬ್ಬರು ಕಷ್ಟಪಟ್ಟಾಗ ಅದಕ್ಕೆ ಒಂದು ರೂಪ ಕೊಡಕ್ಕಾಗತ್ತೆ. ನಾವು ಬರೀ ಒಂದು ದೀಪವನ್ನ ಆ ರೀತಿ ಎಲ್ಲರೂ ಮಾಡಿರುವಂತ ಕರ್ಮಗಳು, ಕೆಲಸಗಳಿಂದ ಮಾಡಿರುವಂತ ಒಂದು ವಸ್ತುವಿನಿಂದ ಒಂದು ದೀಪವನ್ನ ಅಂಟಿಸ್ತೀವಿ ಅಂದ್ರೆ ಅಲ್ಲಿ ಯಾಕೆ ಜಾತಿ ಬರ್ಬೇಕು? ಜಾತಿನೇ ಬೇಡ ಅಂತ ಹೇಳ್ತಾರೆ ಅವರು, ಅಲ್ಲಮ್ಮ ಪ್ರಭುಗಳು. ನೀವು ದೊಡ್ಡವರು, ನೀವು ಚಿಕ್ಕವರು, ನೀವು ಬೇರೆ ಜಾತಿ, ಅದನ್ನೆಲ್ಲ ತಗೋಬೇಡಿ. ಅದನ್ನ ಗುಹೇಶ್ವರ ನೋಡಪ್ಪ ನೀನು. ಈ ತರ ಎಲ್ಲ ನಡೀತಾ ಇದ್ರು ಕೂಡ ನಾವೇನ್ ಮಾಡ್ತಾ ಇದೀವಿ, ನಮ್ಮಲ್ಲಿ ಡಿಫರೆನ್ಸ್ ನ ಕ್ರಿಯೇಟ್ ಮಾಡ್ಕೋತಾ ಇದೀವಿ. ಎಲ್ಲರೂ ಒಂದೇ ಅನ್ನೋ ಭಾವನೆ ಬರ್ತಾನೆ ಇಲ್ಲ ಅಲ್ವಾ ನಮ್ಗೆ? ನಾವೇನ್ ಮಾಡ್ತೀವಿ, ಒಂದ್ ದೊಡ್ಡ ಮನೆ ಕಟ್ಸಿ ನಾನು ದೊಡ್ಡ ಸಾಹುಕಾರ ಅಂತ ತೋರ್ಸ್ಕೊಳ್ತೀವಿ. ಪಾಪ ಬಡವರು ಎಲ್ಲಿರ್ತಾರೆ? ಗುಡಿಸ್ಲಲ್ಲಿ ಇರ್ತಾರೆ. ಅವರು ಹಚ್ಚೋ ದೀಪ ಒಂದೇನೆ, ನಾವು ಹಚ್ಚೋ ದೀಪ ಒಂದೇನೆ. ನಾವು ಎಣ್ಣೆನೆ ಯೂಸ್ ಮಾಡ್ತೀವಿ, ಮತ್ತೆ ಅವರು ಕೂಡ ಎಣ್ಣೆನೆ ಯೂಸ್ ಮಾಡ್ತಾರೆ. ಎಣ್ಣೆಗೆ ಬತ್ತಿಯನ್ನ ಯಾವ್ದರಿಂದ ಮಾಡ್ತೀವಿ? ಬೇರೆ ಏನಾದ್ರೂ ವಜ್ರ, ಬೆಳ್ಳಿ, ಬಂಗಾರದಿಂದ ಬತ್ತಿ ಮಾಡಕ್ಕಾಗತ್ತಾ? ನಾವು ಮಾಡ್ಬೇಕಾಗಿರೋದು ಯಾವ್ದ್ರಿಂದ? ಕಾಟನ್ ಇಂದಾನೇ ಬತ್ತಿ ಮಾಡ್ಬೇಕು. ನಾವ್ ಎಷ್ಟೇ ಶ್ರೀಮಂತರಾದ್ರೂ ಕೂಡ ಎಣ್ಣೆ ಹಾಕಿನೇ ಬತ್ತಿ ಹಚ್ಬೇಕು ನಾವು, ಅಲ್ವಾ? ಬತ್ತಿಗೆ ದೀಪ ಹಚ್ಬೇಕು. ಇಲ್ಲ ಅಂದ್ರೆ ನಾವು ಸುಮ್ನೆ ನಾವು ಶ್ರೀಮಂತರಿದೀವಿ ಅಂದ್ಬಿಟ್ಟು ಯಾವ್ದ್ಯಾವ್ದೋ ಒಂದು ಇದ್ರಲ್ಲಿ ಇದನ್ ಮಾಡಕ್ ಆಗಲ್ಲ. ನಾವು ಅಂದ್ರೆ ದೀಪವನ್ನ ಅಂಟಿಸ್ ತೋರ್ಸಕ್ ಆಗಲ್ಲ. ಆದ್ರಿಂದ ಅಲ್ಲಮ್ಮ ಪ್ರಭುಗಳು ಹೊರಗಿನ ಅರ್ಥ ಇದು ಏನ್ ಹೇಳ್ತಾರಂದ್ರೆ, ಯಾರೇ ಮಾಡಿರ್ಲಿ, ಯಾವುದ್ರಿಂದನೇ ತಯಾರಾಗಿರ್ಲಿ, ಅದಕ್ಕೆ ಯಾವ ಜಾತಿ ಭೇದಗಳು ಇರಬಾರ್ದು. ಜಾತಿ ಭೇದಗಳೆಲ್ಲ ಇಲ್ಲದೆ ಇರುವಂತದನ್ನ ನಾವೇನ್ ಮಾಡ್ಕೊಂಡಿದೀವಿ, ಡಿಫ್ರೆಂಟ್ ಆಗಿ ನಮ್ಮ ಮನಸ್ಸಿನಲ್ಲಿ ಮೇಲು ಕೀಳು ಅಂತ ಬೆಳೆಸ್ಕೊಂಡಿದೀವಿ. ಅದನ್ನ ಬೆಳೆಸ್ಕೋಬಾರ್ದು ಅಂತ ಹೇಳ್ತಾರೆ. ಇದು ಏನಂದ್ರೆ, ಇದು ಹೊರಗಡೆ ಅರ್ಥ ಆಯ್ತು. ಇನ್ನರ್ ಮೀನಿಂಗ್ ಏನಪ್ಪಾ ಇದ್ರದ್ದು ಅಂತ ಅಂದ್ರೆ, ನಮ್ಮಲ್ಲಿ ಜ್ಯೋತಿ ಇದೆ, ಒಂದು ಆತ್ಮ ಜ್ಯೋತಿ ಇದೆ. ಆ ಆತ್ಮ ಜ್ಯೋತಿಯನ್ನ ಬೆಳೆಸೋಗೋಸ್ಕರ ನಾವು ಯಾವ ರೀತಿ ಮಾಡ್ಬೇಕು? ಕುಂಬಾರ ಹಣತೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾನೆ, ಆ ರೀತಿ ನಮ್ಮ ಮೈಂಡ್ ನ ರೆಡಿ ಮಾಡ್ಕೋಬೇಕು ನಾವು. ನಮ್ಮ ಮೈಂಡು ಒಂದು
ಹಸಿ ಮುದ್ದೆ, ಮಣ್ಣು ಮುದ್ದೆ ಇದ್ದಂಗೆ ಅದು. ಆ ಮಣ್ಣಿನ ಮುದ್ದೆನ ಚೆನ್ನಾಗಿ ಒಂದು ರೂಪ ಕೊಡ್ಬೇಕು ಅದಕ್ಕೆ. ಯಾಕಂದ್ರೆ ಅದು ಆಲ್ರೆಡಿ ಏನಾಗ್ಬಿಟ್ಟಿರುತ್ತೆ, ಒಳಗಡೆ ಏನು ಹುರುಳಿರಲ್ಲ ಅದಕ್ಕೆ, ಬರೀ ಮಣ್ಣಾಗಿರುತ್ತದು. ಮಣ್ಣು ಒಂದ್ ರೂಪ ಕೊಟ್ಟ ಮೇಲೆ ಅದಕ್ಕೆ ಬೆಲೆ ಬರುತ್ತೆ, ಅಲ್ಲಿವರೆಗೂ ಅದು ಮಣ್ಣಾಗಿರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಆತ್ಮಜ್ಯೋತಿಯನ್ನ ರೆಡಿ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ನಮ್ಮ ಮನಸ್ಸನ್ನು ಅಂತ ಅದನ್ನ ಒಂದು ಹಣತೆಯ ರೂಪದಲ್ಲಿ ಅದಕ್ಕೆ ಒಂದು ಆಕಾರ ಕೊಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ಗಾನಿಗ ತಯಾರಿಸಿದ ಎಣ್ಣೆ ಹಾಕಿ, ಎಣ್ಣೆ ಅನ್ನೋದನ್ನ ಇಲ್ಲಿ ಯಾವ ರೀತಿ ತಗೋಬೇಕು, ನಾವು ಊಟ ಮಾಡುವಂತ ಪದಾರ್ಥಗಳು ನಮ್ಮ ಮೈಯಲ್ಲಿ ಏನಾಗುತ್ತೆ, ಜೀವಕೋಶಗಳಲ್ಲಿ ರಕ್ತ ಕಣಗಳಾಗಿ ಮಾರ್ಪಡುತ್ತೆ. ನಾವು ಮಾಡುವಂತ ಆಹಾರದ ಪದಾರ್ಥ ರಕ್ತ ಕಣಗಳಾಗಿ ಚೇಂಜಸ್ ಆಗತ್ತೆ. ಆ ರಕ್ತ ಕಣಗಳಿಂದ ನಮಗೆ ವಿಚಾರಧಾರೆಗಳು ಬರುತ್ತೆ ತಲೆಯಲ್ಲಿ. ಆ ವಿಚಾರಧಾರೆಗಳು ಅನ್ನುವಂತ ಎಣ್ಣೆ ಹಾಕ್ಬೇಕು ನಾವು. ಯಾವುದಕ್ಕೆ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಹಣತೆನ, ಮೈಂಡ್ ಅನ್ನೋ ಹಣತೆ ರೆಡಿ ಮಾಡಿರ್ತೀವಲ್ಲ, ಅದರಲ್ಲಿ ವಿಚಾರಧಾರೆಗಳನ್ನು ಅಂತ ಎಣ್ಣೆ ಹಾಕ್ಬೇಕು. ಹಾಕಿದಾಗ ನಮ್ಮ ಚೈತನ್ಯ ಶಕ್ತಿ, ಆತ್ಮಜ್ಯೋತಿ ನಿಜವಾಗ್ಲೂ ಬೆಳಗುತ್ತೆ. ಅವಾಗ ಮಾತ್ರ ನಮ್ಗೆ ಭಗವಂತನ ಸ್ವರೂಪ ಕಾಣುತ್ತೆ ನಮ್ಮಲ್ಲಿ. ನಮ್ಮ ಒಳಗಡೆ ಇರುವಂತ ಭಗವಂತನ ಸ್ವರೂಪವನ್ನೇ ನಾವು ಕಣ್ಣು ತುಂಬಾ ನೋಡ್ತೀವಿ. ಆ ನೋಡಿದಾಗ ಸತ್ ಚಿತ್ ಆನಂದ ಸಿಗುತ್ತೆ ನಮ್ಗೆ. ಸತ್ ಚಿತ್ ಆನಂದ ಅಂದ್ರೇನು? ಅಲ್ಟಿಮೇಟ್ ಆನಂದ. ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ, ಅಲ್ಟಿಮೇಟ್ ಆನಂದ ಅದು. ಅದನ್ನ ಯಾರಿಗೂ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ನಾವು ಏನಾದ್ರೂ ಒಂದು ಆತರ ಒಂದು ಒಳ್ಳೆಯ ಆನಂದವನ್ನ ಒಳಗಡೆಯಿಂದ ಕಾಣ್ಕೊಂಡಾಗ ಅದನ್ನ ಬೇರೆಯವ್ರಿಗೆ ತೋರ್ಸಕ್ಕಾಗಲ್ಲ ನಮ್ಗೆ. ಬಟ್ ನಾವ್ ಏನಾಗಿರ್ತೀವಿ, ಸಚ್ಚಿತ್ ಆನಂದ ಸ್ವರೂಪಿಗಳಾಗಿರ್ತೀವಿ. ಅದನ್ನ ಕಾಣ್ರಪ್ಪ ನೀವು ಅಂತ ಅಲ್ಲಮ್ಮ ಪ್ರಭುಗಳು ಎಷ್ಟು ಸರಳವಾಗಿ ಹೇಳ್ಬಿಟ್ಟಿದಾರಲ್ವಾ. ಸೊ ಈ ರೀತಿ ನಾವು ಇನ್ನರ್ ಮೀನಿಂಗು ಔಟರ್ ಮೀನಿಂಗ್ ನ ಅರ್ಥ ಮಾಡ್ಕೋಬೇಕು. ಓಕೆನಾ? ಸೊ ಇವತ್ತು ಯಾರು ಬರ್ದೇ ಇರೋ ಕಾರಣ ಅದ್ರ ಮೀನಿಂಗು ತಗೊಂಡ್ವಿ. ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಹೇಳೋಣ. ಲೋನಿಕಾ, ಏನಾದ್ರೂ ಡೌಟ್ಸ್ ಇದೆಯಾ? ಮ್ಯಾಮ್, ನಾನು ಕ್ಲಾಸಿಗೆ ಬಂದಿರ್ಲಿಲ್ಲ ಅಲ್ವಾ, ನನ್ನ ಏನ್ ಹೇಳ್ಕೊಟ್ರು? ಓಕೆ. ನಿನ್ನೆ ಇವ್ರು ತಗೊಂಡಿದ್ರು, ತನುಜಾ ಮೇಡಮ್ಮು. ಅದನ್ನ ರೆಕಾರ್ಡಿಂಗ್ ಇದೆ, ನೋಡ್ಕೊಳ್ಳಿ. ರೆಕಾರ್ಡಿಂಗ್ ನೋಡಿದ್ಮೇಲೂ ನಿಂಗೆ ಡೌಟ್ಸ್ ಇದ್ರೆ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಿಯರ್ ಮಾಡ್ತೀವಿ. ಓಕೆನಾ? ಇವತ್ತಿಂದ ಅರ್ಥ ಆಯ್ತಲ್ವಾ ಮ್ಯಾಮ್? ನೆಕ್ಸ್ಟ್ ವೀಕ್ ಇಂದ ನನಗೆ 13th ಇಂದ ಎಕ್ಸಾಮ್ ಸ್ಟಾರ್ಟ್ ಮ್ಯಾಮ್. ನನಗೆ ಅಟೆಂಡ್ ಎಲ್ಲಿವರೆಗೂ ಇದೆ ಎಕ್ಸಾಮು? ಮ್ಯಾಮ್ 21st. ಆಮೇಲೆ ಅಲ್ಲಿಂದ ನಾವು ಒಂದ್ ಸ್ವಲ್ಪ ಗ್ಯಾಪ್ ಕೊಡ್ತೀವಿ. ಓಕೆನಾ? ಯಾರ್ಯಾರ್ದು ಎಕ್ಸಾಮ್ ಇದೆಯೋ ಅವಾಗ ರಿಪಿಟೇಷನ್ ಮಾಡ್ತಾ ಇರ್ತೀವಿ, ರಿಪಿಟೇಷನ್ ಕ್ಲಾಸಸ್ ಮಾಡ್ತೀವಿ. ಓಕೆನಾ? ಸರಿ. ಸೊ ಇವಾಗ ಎಲ್ಲರಿಗೂ ಇದು ಅರ್ಥ ಆಗಿದೆ, ಮತ್ತೆ ಇದನ್ನ ಚಾಂಟಿಂಗ್ ಕೂಡ ಎಲ್ಲರೂ ಕಲ್ತಿದ್ದೀರಾ ಇವಾಗ ಬಂದಿರೋರು. ಓಕೆನಾ? ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ವಚನವನ್ನ ತಗೊಳ್ಳೋಣ. ವೈಷ್ಣವಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಕ್ಲಾಸನ್ನ ಎಂಡಿಂಗ್ ಪ್ರೇಯರ್ ಹೇಳಮ್ಮ ಲೋನಿಕಾ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು, ನಾನೇ ಶಿವೋಹಂ ಶಿವೋಹಂ ಶಿವೋಹಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಜ್ಯೋತಿ ಪರಾತ್ಪರಃ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ
ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಾ ಥ್ಯಾಂಕ್ ಯು ಹರಿ ಮ್ಯಾಮ್. ಓಂ ಎಲ್ಲರಿಗೂ. ಹರಿ ಓಂ ಮ್ಯಾಮ್. ಥ್ಯಾಂಕ್ ಯು ಲೋನಿಕಾ. ಹರಿ ಓಂ ಮ್ಯಾಮ್. ಹರಿ ಓಂ ಮ್ಯಾಮ್. ಥ್ಯಾಂಕ್ ಯು ವೈಷ್ಣವಿಜಿ. ಥ್ಯಾಂಕ್ ಯು.